ನಮಸ್ಕಾರ ವೀಕ್ಷಕರೇ. ಬಂಗಾಳದಲ್ಲಿ ಬಜೆಟ್ ಮೂಲಕ ಮತ್ತೊಂದು ಕ್ರಾಂತಿಯಾಗಿದೆ. ಇಷ್ಟು ವರ್ಷಗಳ ಕಾಲ ಮಮತಾ ತಮ್ಮಿಷ್ಟದಂತೆ ಬಜೆಟ್ನಲ್ಲಿ ಬೇಕಾದವರಿಗೆ ಹೆಚ್ಚಿನ ಅಲೋಕೇಶನ್ ಮಾಡಿ ಸುಧಾರಿಸ್ತಾ ಇದ್ರು. ಆದ್ರೆ ಈ ಬಾರಿ ಅದಕ್ಕೆ ಕತ್ತರಿ ಬಿದ್ದಿರೋದೇ ದೊಡ್ಡ ಹೈಲೈಟ್ ಆಗ್ತಾ ಇದೆ. ಇದರ ಜೊತೆಗೆ ಅತ್ಯಂತ ಪರಿಣಾಮಕಾರಿ ಎನಿಸಿಕೊಳ್ಳೋ ಸಾಕಷ್ಟು ಅಂಶಗಳನ್ನ ಬಜೆಟ್ನಲ್ಲಿ ಹೇಳಲಾಗಿದೆ. ಇದು ಬಿಜೆಪಿ ಮೂಲಕವಾದ್ರೂ ಬದಲಾವಣೆ ಆಗ್ಬೋದಾ ಅನ್ನೋ ನಿರೀಕ್ಷೆ ಇಟ್ಕೊಂಡು ಸಂಪೂರ್ಣ ಬೆಂಬಲ ಕೊಟ್ಟವರಿಗೆ ಸಮಾಧಾನವನ್ನ ತರಿಸ್ತಾ ಇರುವಂತಿದೆ. ಅಲ್ಲದೆ ಹೇಗಾದ್ರೂ ಮಾಡಿ ಬಂಗಾಳವನ್ನ ಭದ್ರಕೋಟೆ ಮಾಡಿಕೊಳ್ಳಲೇಬೇಕು ಅಂತ ಕನಸು ಕಾಣ್ತಾ ಇರೋ ಬಿಜೆಪಿಗೂ ಕೂಡ ಪ್ಲಸ್ ಪಾಯಿಂಟ್ ಆಗಿರುವಂತೆ ಕಾಣಿಸ್ತಾ ಇದೆ. ಈ ಅವಧಿಯಲ್ಲಿ ಬಿಜೆಪಿ ಬಳಿ ಇನ್ನೂ 4 ಬಜೆಟ್ಗಳಿವೆ. ಅದರಿಂದ ಖಂಡಿತ ಕ್ರಾಂತಿ ಮಾಡ್ತಾರೆ ಅನ್ನೋ ಚರ್ಚೆಗಳು ಕೂಡ ನಡೀತಾ ಇದೆ. ಇನ್ನು ಮಮತಾ ಹಾಗೂ ಅಭಿಷೇಕ್ ಬ್ಯಾನರ್ಜಿ ಬಳಿಕ ಟಿಎಂಸಿಯ ಮಹುವಾ ಮೈತ್ರಾಗೂ ಕೂಡ ಸಮಸ್ಯೆಗಳು ಶುರುವಾಗಿದೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಬಂಗಾಳ ಗೆದ್ವಿ ಅಂತ ಬಿಜೆಪಿ ಖುಷಿಯಲ್ಲಿ ಕಾಲ ಕಳೆಯೋ ಹಾಗಿಲ್ಲ. ಯಾಕಂದ್ರೆ ಗೆಲುವಿನ ಗಾತ್ರ ದೊಡ್ಡದಿರಬಹುದು, ಆದ್ರೆ ಈ ಗೆಲುವನ್ನ ಜನರು ನೀಡೋದಕ್ಕೆ ಬಲವಾದ ಕಾರಣಗಳಿವೆ. 2010 ನಂತರ ಬಿಜೆಪಿ ಭಾರತದ ಹಲವು ರಾಜ್ಯಗಳಲ್ಲಿ, ಪ್ರಮುಖವಾಗಿ ಉತ್ತರದ ರಾಜ್ಯಗಳಲ್ಲಿ ದಾಪುಗಾಲು ಇಟ್ಟರೂ ಕೂಡ ಬಂಗಾಳದಲ್ಲಿ ಕಮಾಲ್ ಮಾಡೋದು ಸುಲಭ ಇರಲಿಲ್ಲ. ಕಾರಣ ಅಲ್ಲಿನ ಜನರು ಸೈದ್ಧಾಂತಿಕವಾಗಿ ಎಡ ಪಕ್ಷಗಳನ್ನ ಬೆಂಬಲಿಸಿಕೊಂಡು ಬಂದವರು. ತಾವು ಮೆಚ್ಚಿದ ಎಲ್ಲಾ ಪಕ್ಷಗಳಿಂದಲೂ ಪೆಟ್ಟು ತಿಂದು ಇವರಿಂದ ನಮ್ಮ ಉದ್ಧಾರ ಆಗಲ್ಲ ಅಂತ ಗೊತ್ತಾದ್ರೂ ದಶಕಗಳ ಕಾಲ ಅವಕಾಶ ಕೊಟ್ಟು ಇನ್ನು ತಡೆಯೋದಕ್ಕೆ ಸಾಧ್ಯವಿಲ್ಲ ಅಂದಾಗ ಬಿಜೆಪಿ ಕಡೆ ಬಂದಿದ್ದಾರೆ. ಅದರಿಂದ ನಿರೀಕ್ಷೆಗೂ ಮೀರಿದ ಮಟ್ಟದಲ್ಲಿದೆ. ಅದನ್ನ ನಿಭಾಯಿಸೋದಕ್ಕೆ ಕಳೆದ 1 ತಿಂಗಳಲ್ಲಿ ಸಾಕಷ್ಟು ಪರಿಣಾಮಕಾರಿ ಹೆಜ್ಜೆ ಇರಿಸಿದ ಸುವೇಂದು ಈಗ ಮೊದಲ ಬಜೆಟ್ ನಲ್ಲಿ ಸಿಕ್ಸರ್ ಬಾರಿಸಿದ್ದಾರೆ. ಬಂಗಾಳದ ಬಿಜೆಪಿಯ ಮೊದಲ ಬಜೆಟ್ ಗಾತ್ರ ಬರೋಬ್ಬರಿ 4.38 ಲಕ್ಷ ಕೋಟಿ. ಇದರಲ್ಲಿ ಗಮನ ಸೆಳೆಯೋ ಸಾಕಷ್ಟು ಅಂಶಗಳಿವೆ. ಆ ಪೈಕಿ ಮೊದಲನೆಯದ್ದು ಅನಾವಶ್ಯಕ ಓಲೈಕೆಗೆ ಸುವೇಂದು ಬ್ರೇಕ್ ಹಾಕಿರೋದು. ಅಲ್ಪಸಂಖ್ಯಾತ ಹಾಗೂ ಮದರಸಾ ಎಜುಕೇಶನ್ಗೆ ಈ ಹಿಂದಿನ ಸರ್ಕಾರ ಬರೋಬ್ಬರಿ 5,713 ಕೋಟಿ ರೂಪಾಯಿ ಹಣವನ್ನ ಮೀಸಲಿಟ್ಟಿತ್ತು. ಆದ್ರೆ ಈ ಬಾರಿ ಅದನ್ನ 2,165 ಕೋಟಿಗೆ ಇಳಿಸಲಾಗಿದೆ. ಅಂದ್ರೆ ಸುಮಾರು 3,548 ಕೋಟಿ ರು ತಗ್ಗಿಸಲಾಗಿದೆ. ಪರ್ಸೆಂಟೇಜ್ ಲೆಕ್ಕದಲ್ಲಿ ಹೇಳೋದಾದ್ರೆ ಸುಮಾರು 62% ತಗ್ಗಿಸಿದ್ದಾರೆ. ಇದು ಬದಲಾವಣೆ ಬಗ್ಗೆ ಕೊಟ್ಟ ಭರವಸೆಯನ್ನ ಈಡೇರಿಸ್ತಾ ಇದ್ದೀವಿ ಅನ್ನೋದರ ಮೊದಲ ಸಿಗ್ನಲ್ ಕೊಟ್ಟಂತಿದೆ. ಹಾಗಿದ್ರೆ ಅಲ್ಪಸಂಖ್ಯಾತರಿಗೆ ಹೆಚ್ಚು ಹಣ ಕೊಡ್ಲೇಬಾರ್ದ? ಕೊಟ್ರೆ ಏನಾಗುತ್ತೆ ಅನ್ನೋ ಪ್ರಶ್ನೆ ಹುಟ್ಟಬಹುದು. ಆದ್ರೆ ಇಲ್ಲಿ ಅನುದಾನ ಕೊಡೋದಕ್ಕೂ ಅನಾವಶ್ಯಕ ಓಲೈಕೆಗೂ ವ್ಯತ್ಯಾಸ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಸುವೇಂದು ಸರ್ಕಾರ ಟಾರ್ಗೆಟ್ ಮಾಡ್ಲೇಬೇಕು ಅನ್ನೋ ಉದ್ದೇಶವನ್ನ ಇಟ್ಕೊಂಡಿದ್ರೆ ಈಗ ಅನೌನ್ಸ್ ಮಾಡಿರೋ ಫಿಗರ್ ಕೂಡ ದೊಡ್ಡದೇ ಇದೆ. 1,000 ಕೋಟಿ ದಾಟದಂತೆ ಹದ್ದುಬಸ್ತು ಮಾಡೋ ಅವಕಾಶ ಕೂಡ ಇತ್ತು. ಆದ್ರೆ ಆ ರೀತಿ ಮಾಡಿಲ್ಲ. ಬದಲಾಗಿ ಎಷ್ಟು ಬೇಕೋ ಅಷ್ಟೇ, ಅನಗತ್ಯ ಹಣ ನೀಡೋದಿಲ್ಲ ಅನ್ನೋದನ್ನ ಕ್ಲಿಯರ್ ಮಾಡಿದೆ. ಸರಿ, ಈ ಹೆಚ್ಚಿಗೆ ಹಣ ಎಲ್ಲಿ ಹೋಗ್ತಾ ಇತ್ತು ಅಂತ ಪ್ರಶ್ನೆ ಹುಟ್ಟಿದ್ರೆ, ಮಮತಾ ಆಡಳಿತದಲ್ಲಿ ಬಂಗಾಳದಲ್ಲಿ ಅಕ್ರಮ ವಲಸಿಗರ ಸಂಖ್ಯೆ ದೊಡ್ಡ ಮಟ್ಟದಲ್ಲಿತ್ತು. ಹಾಗೆ ಬೆಳೆದುಕೊಂಡು ಹೋಗ್ತಾನೆ ಇತ್ತು. ಈ ರೀತಿ ಹೆಚ್ಚುವರಿ ಫಂಡ್ ನೀಡೋದ್ರಿಂದ ಭಾರತೀಯರಲ್ಲದವರಿಗೆ ತಮ್ಮ ತೆರಿಗೆ ಹಣ ವಿನಿಯೋಗ ಆಗೋ ಮೂಲಕ ಪೋಲಾಗ್ತಾ ಇತ್ತು. ಅಲ್ಲದೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನೆಲೆಸೋದಕ್ಕೆ ಪ್ರೇರಣೆಯನ್ನ ಕೊಡ್ತಾ ಇತ್ತು. ಆದ್ರೆ ಈ ಬಾರಿ ಅದಕ್ಕೆ ಕ್ಲಿಯರ್ ಆಗಿ ಫುಲ್ ಸ್ಟಾಪ್ ಹಾಕಿರುವಂತೆ ಕಾಣಿಸ್ತಾ ಇದೆ. ಆದ್ರೆ ಇದಕ್ಕೂ ಕೂಡ ಆಕ್ಷೇಪಣೆ ಬರ್ತಾ ಇದೆ. ಎಜುಕೇಶನ್ ಫಂಡ್ ಅಂತ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿರೋದ್ರಿಂದ ಇಷ್ಟು ದುಡ್ಡು ಖಂಡಿತ ಹೆಚ್ಚು, 200 ಕೋಟಿ ಘೋಷಣೆ ಮಾಡಿದ್ರೂ ಸಾಕಿತ್ತು ಅನ್ನೋ ಅಭಿಪ್ರಾಯಗಳು ಕೂಡ ಜನರಿಂದ ಬರ್ತಾ ಇದೆ. ಏನು, ಇದರ ಜೊತೆಗೆ ಉತ್ತರ ಬಂಗಾಳದ ಅಭಿವೃದ್ಧಿ ಕಡೆಗೆ ಸರ್ಕಾರ ಗಮನ ಹರಿಸಿರೋದು. ಮಮತಾ ಅವಧಿಯಲ್ಲಿ ಉತ್ತರ ಬಂಗಾಳವನ್ನ ಸಂಪೂರ್ಣವಾಗಿ ಕಡೆಗಣಿಸ್ತಾ ಇದ್ದಾರೆ ಅನ್ನೋ ಆರೋಪ ಇತ್ತು. ಆದ್ರೆ ಅದನ್ನ ಕೇಳಿ ಸಮಸ್ಯೆ ಬಗೆಹರಿಸೋ ಸ್ಟೈಲ್ನ ರಾಜಕೀಯವನ್ನ ಯಾವತ್ತೂ ಮಮತಾ ಬ್ಯಾನರ್ಜಿ ಮಾಡಿರ್ಲಿಲ್ಲ. ಆದ್ರೆ ಈಗ ಸುವೇಂದು ಪ್ರಾಂತ್ಯವಾರು ಬ್ಯಾಲೆನ್ಸ್ ಮಾಡ್ತಾ ಇರೋದು ಈ ಬಜೆಟ್ ನಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಈ ಬಜೆಟ್ ನಲ್ಲಿ ಉತ್ತರ ಬಂಗಾಳದ ಅಭಿವೃದ್ಧಿಗೆ ಸುಮಾರು 1,821 ಕೋಟಿಯನ್ನ ಮೀಸಲಿಟ್ಟಿದ್ದಾರೆ. ಕಳೆದ ಬಾರಿ ಇದು 920 ಕೋಟಿ ಇತ್ತು. ಈ ಬಾರಿ ಅದಕ್ಕೆ 901 ಕೋಟಿಯನ್ನ ಸೇರಿಸುವ ಮೂಲಕ ಹತ್ತತ್ರ ಡಬಲ್ ಅನುದಾನವನ್ನ ನೀಡಿದಂತಾಗಿದೆ. ಈ ಅವಧಿಯಲ್ಲಿ ರಸ್ತೆ ಸೇರಿ ಉತ್ತರ ಬಂಗಾಳದ ಮೂಲ ಸೌಕರ್ಯ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆಯನ್ನ ನೀಡೋ ಸಾಧ್ಯತೆ ಇದೆ. ನಂತರ ಹಂತ ಹಂತವಾಗಿ ಅಲ್ಲಿ ಉದ್ಯೋಗ ಸೃಷ್ಟಿ ಹಾಗೂ ಇತರೆ ಅಭಿವೃದ್ಧಿ ಸಾಧ್ಯತೆ ಇದೆ. ಆದರೆ ಉತ್ತರ ಬಂಗಾಳಕ್ಕೆ ಏಮ್ಸ್, ಐಐಟಿ ಹಾಗೂ ಐಐಎಂ ಸ್ಥಾಪನೆಗೆ ಈಗಲೇ ಫಂಡ್ ಅನ್ನ ರೆಡಿ ಮಾಡಿದ್ದಾರೆ. ಇನ್ನು ಇದರ ಬೆನ್ನಲ್ಲೇ ಯುವ ಸಮೂಹಕ್ಕೆ ಸಂತಸ ನೀಡೋ ವಿಚಾರಗಳು ಕೂಡ ಬಜೆಟ್ ನಲ್ಲಿ ಕಾಣಿಸಿವೆ. ಸುಮಾರು 1 ಲಕ್ಷ ಸರ್ಕಾರಿ ಉದ್ಯೋಗಗಳನ್ನ ಆದಷ್ಟು ಬೇಗ ಭರ್ತಿ ಮಾಡೋದು ಹಾಗೂ ಅದರಲ್ಲಿ ಮತ್ತು ಎಲ್ಲಾ ವಲಯದಲ್ಲೂ ಮಹಿಳೆಯರಿಗೆ 33% ಮೀಸಲಾತಿಯನ್ನ ಅನೌನ್ಸ್ ಮಾಡಿದ್ದಾರೆ. ಇದು ಗೇಮ್ ಚೇಂಜರ್ ಅಂತ ಅನ್ನಿಸ್ಕೊಳ್ತಾ ಇದೆ. ಇನ್ನು ಉದ್ಯೋಗ ಇಲ್ಲದವರನ್ನ ಕಡೆಗಣಿಸೋದಿಲ್ಲ ಅನ್ನೋ ಪ್ರಾಮಿಸ್ ನಂತೆ ಪದವಿ ಪಡೆದಿರೋ ನಿರುದ್ಯೋಗಿಗಳಿಗೆ ಮಾಸಿಕ 3,000 ಹಾಗೂ ಪದವಿ ಇಲ್ಲದವರಿಗೆ ಮಾಸಿಕ 2,000 ನೀಡೋ ಬಗ್ಗೆ ಭರವಸೆಯನ್ನ ಕೊಟ್ಟಿದ್ದಾರೆ. ಆದ್ರೆ ಇದು ಆರೋಗ್ಯಕರ ಸ್ಕೀಮ್ ಅಲ್ಲ. ಆದಷ್ಟು ಬೇಗ ಅವರಿಗೆ ಉದ್ಯೋಗ ನೀಡುವ
ಅಥವಾ ತರಬೇತಿ ನೀಡೋ ಕೆಲಸ ಆದ್ರೆ ಒಳ್ಳೆಯದು, ಇಲ್ಲ ಅಂದ್ರೆ ಅವರನ್ನ ಸೋಮಾರಿ ಮಾಡೋದಕ್ಕೆ ಸರ್ಕಾರವೇ ಪ್ರೋತ್ಸಾಹ ಕೊಟ್ಟಂತಾಗುತ್ತೆ ಅನ್ನೋ ವಿಮರ್ಶೆಗಳು ಕೂಡ ಬರ್ತಾ ಇದೆ. ಇನ್ನು ಇದರ ಜೊತೆಗೆ ಚುನಾವಣೆಗೂ ಮುಂಚೆ ಅನೌನ್ಸ್ ಮಾಡಿದಂತೆ ಅನ್ನಪೂರ್ಣ ಯೋಜನೆಗೆ 36,000 ಕೋಟಿಯನ್ನ ರಿಲೀಸ್ ಮಾಡಿದ್ದಾರೆ ಹಾಗೂ ಮಹಿಳೆಯರಿಗೆ ಉಚಿತ ಬಸ್ ಕಂಟಿನ್ಯೂ ಆಗ್ತಾ ಇದೆ. ಇದಿಷ್ಟನ್ನ ಫಸ್ಟ್ ಲೇಯರ್ ಪ್ರಾಮಿಸ್ ಅಂತ ಕರಿಬಹುದು. ಯಾಕಂದ್ರೆ ಇದಿಷ್ಟನ್ನ ನೀಡಿದ್ರೆ ದೊಡ್ಡ ಮಟ್ಟದಲ್ಲಿ ಮತದಾರರು ಬೆಂಬಲ ಕೊಡೋದಕ್ಕೆ ಉಳಿದುಕೊಳ್ತಾರೆ. ನಂತರದಲ್ಲಿ ಕಣ್ಣರಳಿಸುವ ಒಂದಷ್ಟು ಅಂಶಗಳೇನೆಂದ್ರೆ BSF ಯೋಧರಿಗೆ ತೆರಿಗೆ ವಿನಾಯಿತಿಯನ್ನ ಕೊಟ್ಟಿರೋದು, ಸರ್ಕಾರಿ ಉದ್ಯೋಗಿಗಳಿಗೆ 20% ಸಂಬಳ ಹೆಚ್ಚಳ ಹಾಗೂ DA 38%ಗೆ ಏರಿಕೆ, ನಿವೃತ್ತ ಪತ್ರಕರ್ತರಿಗೆ ಮಾಸಿಕ 5,000 ಪೆನ್ಷನ್, ಕೋಲ್ಕತಾದಲ್ಲಿ ಇನ್ನೊಂದು ಏರ್ಪೋರ್ಟ್ ಹಾಗೂ ಇದರ ಜೊತೆಗೆ ಮಾಲ್ಡಾ, ಪುರುಲಿಯಾ ಸೇರಿದಂತೆ ಇನ್ನೂ ಒಟ್ಟು 3 ಏರ್ಪೋರ್ಟ್ ಗಳನ್ನ ಘೋಷಣೆ ಮಾಡಿದ್ದಾರೆ. ಬಂಗಾಳದ ಸದ್ಯದ ಪರಿಸ್ಥಿತಿ ಹಿನ್ನೆಲೆ ನೋಡಿಕೊಂಡು ಈ ಬಜೆಟ್ ಅನ್ನ ತಾಳೆ ಹಾಕಿ ನೋಡೋದಾದ್ರೆ ಇದು ಪರಿಣಾಮಕಾರಿ ಬಜೆಟ್ ಅಂತ ಅನ್ನಿಸ್ಕೊಳ್ತಾ ಇದೆ. ಈಗ ಅನೌನ್ಸ್ ಮಾಡಿರೋದ್ರಲ್ಲಿ 90% ಕೆಲಸ ಈ ವರ್ಷದಲ್ಲಿ ನಡೆದು ಮುಂದಿನ ಬಜೆಟ್ ಇದರ ಅಪ್ಡೇಟ್ ರೀತಿ ಇದ್ದು, ನಂತರ ಈ ಅವಧಿ ಪೂರ್ತಿ ಇದೇ ರೀತಿ ಮೇಂಟೈನ್ ಆಯಿತು ಅಂದ್ರೆ ಇನ್ನೊಂದು ದಶಕ ಬಂಗಾಳದಲ್ಲಿ ಬಿಜೆಪಿಯನ್ನ ಅಲ್ಲಾಡಿಸೋದಕ್ಕೆ ಆಗುದಿಲ್ಲ ಅನ್ನೋ ವ್ಯಾಖ್ಯಾನಗಳು ಬರ್ತಾ ಇದೆ. ಅಲ್ಲದೆ ಮಹಿಳಾ ಸುರಕ್ಷತೆ ಹೆಲ್ಪ್ ಲೈನ್ಗಳು ಇದೆಲ್ಲದರ ಸ್ಥಾಪನೆಗೂ ಕೂಡ ಅನುದಾನವನ್ನ ಇರಿಸಲಾಗಿದೆ. ಇನ್ನು ಈ ಬಜೆಟ್ ಬಗ್ಗೆ ಮಾತಾಡಿರೋ ಸಿಎಂ ಸುವೇಂದು ಅಧಿಕಾರಿ ಬಂಗಾಳದ ರಕ್ಷಣೆಯನ್ನ ಆದ್ಯತೆಯಾಗಿ ಇಟ್ಕೊಂಡು ಹಾಗೆ ಬಂಗಾಳದಲ್ಲಿ ಜನರು ಭಯಮುಕ್ತರಾಗಿ ಇರೋ ವಾತಾವರಣವನ್ನ ಕಲ್ಪಿಸೋ ಗುರಿಯನ್ನ ಇಟ್ಕೊಂಡು ಈ ಬಜೆಟ್ ಅನ್ನ ನೀಡಲಾಗಿದೆ ಅಂತ ಹೇಳಿದ್ದಾರೆ. ಮಮತಾ ಆಡಳಿತದಲ್ಲಿ ಜನರು ಕಂಡು ಕೇಳರಿಯದ ಭಾರತದ ಯಾವ ರಾಜ್ಯದಲ್ಲೂ ಇಲ್ಲದ ರೀತಿಯ ತೆರಿಗೆಗಳನ್ನ ಕಟ್ತಾ ಇದ್ರು. ಮಮತಾ ಅಳಿಯನದ್ದೊಂದು ರೂಲ್ಸ್, TMC ಗೂಂಡಾಗಳದ್ದು ಒಂಥರ ರೂಲ್ಸ್, ಎಲ್ರಿಗೂ ದುಡ್ಡು ಕೊಟ್ಟು ಕೊಟ್ಟು ಜನರು ಹೈರಾಣಾಗಿದ್ರು. ಆದ್ರೆ ಇನ್ನು ಮುಂದೆ ಅದ್ಯಾವುದರ ಭಯವಿಲ್ಲದೆ ಜನರು ನೆಮ್ಮದಿಯಾಗಿ ಬದುಕಬಹುದು. ಅಲ್ಲದೆ ಇನ್ನು ಮುಂದೆ ಬಿಸ್ನೆಸ್ ಮಾಡುವವರಿಗೂ ಕೂಡ ಬಂಗಾಳದಲ್ಲಿ ಫ್ರೆಂಡ್ಲಿ ವಾತಾವರಣ ಇರುತ್ತೆ ಅನ್ನೋ ಭರವಸೆಯನ್ನ ಕೊಟ್ಟಿದ್ದಾರೆ. ಕೆಲವೊಂದು ಪ್ರದೇಶಗಳ ಮೇಲೆ ಗಮನ ಹರಿಸಿಲ್ಲ ಅನ್ನೋ ಅಸಮಾಧಾನ ಕೂಡ ವ್ಯಕ್ತವಾಗ್ತಾ ಇದೆ. ಇನ್ನೊಂದೆಡೆ ಮಮತಾ ಬ್ಯಾನರ್ಜಿ ಆಪ್ತೆ ಹಾಗೂ TMC MP ಮಹುವಾ ಮೈತ್ರಾಗೆ ಹೊಸ ಸಂಕಷ್ಟ ಶುರುವಾಗಿದೆ. ರೆಬೆಲ್ ಎಂಪಿಗಳಿಗೆ ಸುಮಾರು 40 ಕೋಟಿ ಹಣ ನೀಡಲಾಗಿದೆ ಅಂತ ಸ್ಟೇಟ್ಮೆಂಟ್ ಅನ್ನು ನೀಡಿದ್ರು. ಅದರ ವಿರುದ್ಧ ಎಲ್ಲಾ 20 ರೆಬೆಲ್ ಎಂಪಿಗಳು ರೊಚ್ಚಿಗೆದ್ದು ಡಿಫೇಮೇಷನ್ ಕೇಸ್ ಹಾಕೋದಕ್ಕೆ ಮುಂದಾಗಿದ್ದಾರೆ. ಇದು ಪ್ರೂವ್ ಆಗಲಿಲ್ಲ ಅಂದ್ರೆ ದೊಡ್ಡ ಮಟ್ಟದಲ್ಲಿ ಮಹುವಾ ಬೆಲೆ ತೆರಬೇಕಾಗುತ್ತೆ ಅನ್ನೋದು ಈಗ ಚರ್ಚೆ ನಡೀತಾ ಇದೆ. ಅಂದಾಗೆ ಈ ಬಗ್ಗೆ ಮಹುವಾ ಆನ್ಲೈನ್ ನಲ್ಲಿ ಹೇಳಿ ಮುಗಿಸಿರ್ಲಿಲ್ಲ, ಬದಲಾಗಿ ಈ ಡೀಲ್ ಹೇಗೆ ನಡೆದಿತ್ತು ಅನ್ನೋದನ್ನ ಕೂಡ ಎಕ್ಸ್ಪ್ಲೇನ್ ಮಾಡಿದ್ರು. ಪ್ರತಿ ಎಂಪಿಗೆ ಮುಂದಿನ 36 ತಿಂಗಳುಗಳ ಕಾಲ ಮಾಸಿಕ 1 ಕೋಟಿ ಹಣ ನೀಡೋ ಒಪ್ಪಂದ ನಡೆದಿದೆ ಅನ್ನೋದನ್ನ ಹೇಳಿದ್ರು. ಆದ್ರೆ ಇದನ್ನ ಕೇಳಿ ಸುಮ್ಮನಾಗದ ರೆಬೆಲ್ಗಳು ಬನ್ನಿ ಕೋರ್ಟ್ಗೆ ಹೋಗೋಣ, ನೀವು ಹೇಳಿದ್ದನ್ನ ನೀವು ಪ್ರೂವ್ ಮಾಡಿ, ಇಲ್ಲ ಅಂದ್ರೆ ನಾವಂತೂ ಸುಮ್ಮನೆ ಬಿಡೋದಿಲ್ಲ ಅಂತ ಸವಾಲ್ ಹಾಕ್ತಾ ಇದ್ದಾರೆ. ಮಮತಾ ಬಳಗವನ್ನ ಮ್ಯಾಕ್ಸಿಮಮ್ ನಾಯಕರು ಬಿಟ್ಟು ಹೋದ್ರು. ಆಪ್ತರು ಅಂತ ಗುರುತಿಸಿಕೊಂಡಿದ್ದವರಲ್ಲೂ ಸಾಕಷ್ಟು ಜನರು ಕೈಕೊಟ್ಟು ಬೇರೆ ಪಕ್ಷಕ್ಕೆ ಹೋಗಿದ್ದಾರೆ. ಈಗ ಅವರ ಅತ್ಯಾಪ್ತ ವಲಯದಲ್ಲಿ ಉಳ್ಕೊಂಡಿರೋ ಮಹಿಳೆಯರು ಅಂದ್ರೆ ಅದು ಒಂದು ಮಹುವಾ ಮೈತ್ರಾ, ಇನ್ನೊಂದು ಸಾಗರಿಕಾ ಘೋಷ್. ಈ ಪೈಕಿ ಈಗ ಒಬ್ಬರಿಗೆ ಸಂಕಷ್ಟ ಶುರುವಾಗಿದೆ. ಮಮತಾ ಕಾಪಾಡ್ತಾರ ಅಂತ ನೋಡಿದ್ರೆ ಅವರನ್ನೇ ಅವರ ಕೈಯಲ್ಲಿ ಬಚಾವ್ ಮಾಡ್ಕೊಳ್ಳೋದಾಗದಷ್ಟು ಸಮಸ್ಯೆಗಳು ಬಾಗಿಲು ಬಡಿತಾ ಇದೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.